ನೀವು ತುಂಬ ಪ್ರಸ್ತುತ ಅಂತ ಮಾತು ಹೇಳಿದ್ರಿ, ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಒಂದು ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟು ಅಂತ. ಸೊ ಈಗ ಜ್ವರ ಬಂದಿದೆ, ಈಗ ಒಂದು ಪ್ಯಾರಾಸಿಟಮಾಲ್ ತೊಗೋತೀನಿ, ಮಲ್ಕೊಂಡ್ಬಿಡ್ತೀನಿ, ಜ್ವರ ಆಗುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಮಾತು ಹೋಗ್ತೀನಿ ಅಂದರೆ ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅದು ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ, ಬೇರೆ ದಾರಿ ಇಲ್ಲದಿದ್ದಾಗ ಅದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ನನ್ನ ವೃತ್ತಿ ಧರ್ಮವೂ ಹೌದು. ಆದರೆ ಸಿಸ್ಟಮಿಕ್ ಅಪ್ರೋಚ್ ಒಂದು ಬೇಕು. ನಿಮಗೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ, ನಿಮಗೆ ಅದಕ್ಕಿಂತ ಮೈಗ್ರೇನ್ ಮೋಸ್ಟ್ ಆಫ್ ದ ಮೈಗ್ರೇನ್ ಕೇಸಸ್ ನಾನು ಹೊಟ್ಟೆಗೆ, ಜೀರ್ಣಶಕ್ತಿಗೆ, ಲಿವರ್ಗೆ ಸ್ಟಿಮ್ಯುಲೇಟ್ ಮಾಡಿ ಮೈಗ್ರೇನ್ನ ಕಮ್ಮಿ ಮಾಡೋದು ಸಾವಿರಾರು ಪೇಷಂಟ್ ಇತಿಹಾಸವನ್ನು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡಿದ್ದೇನೆ. ಸೊ ಪ್ರತಿನಿತ್ಯ ನಂಗೆ ಮೈಗ್ರೇನ್ ಬರ್ತಾ ಇದೆ ಅಂದಾಗ ಒಂದು ಮಾತ್ರೆ ತಗೋ, ಆವತ್ತು ಸರ್ ಹೋಯ್ತು, ಎಷ್ಟು ದಿವಸ ತೊಗೋತೀರ, ಅದನ್ನ ಎಷ್ಟು ಲಿವರ್ ಡ್ಯಾಮೇಜ್ ಆಗುತ್ತೆ, ಅದನ್ನ ಎಷ್ಟು ಕಿಡ್ನಿ ಮೇಲೆ ಲೋಡ್ ಆಗುತ್ತೆ, ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟು, ನಾವು ಆ ಥರದ ಆಹಾರನ ಸೇವನೆ ಪಥ್ಯ ಕರೆಕ್ಟಾಗಿ ಮಾಡಿದಾಗ ಆ ಮೈಗ್ರೇನ್ ಇವತ್ತು ಬರ್ತಾ ಇದೆ, ಇನ್ನು 30 ವರ್ಷದೂ ಬರ್ತಾ ಇದೆ. ನಂಗೆ ಹೇಳಿದ್ದಾರೆ ಪೇಷಂಟ್, 30 ವರ್ಷದ ಮೈಗ್ರೇನ್ ಸರ್, ಮಾತ್ರೆ ಸ್ಟಿಪ್ಗಳಂತೂ 10 ಇಟ್ಕೊಂಡ್ಬಿಡ್ತೀನಿ, 10 ದಿವಸಕ್ಕೆ ಒಂದ್ಸಲಿ ಮೆಡಿಕಲ್ ಶಾಪಲ್ಲಿ ಹೋಗ್ತಂದಿದ್ದೀನಿ. ಅದಕ್ಕಿಂತ ನಿಮ್ಮ ಜೀವನ ಶೈಲಿಯನ್ನು ಕರೆಕ್ಟಾಗಿ ಊಟ ಮಾಡ್ತಕ್ಕಂಥದ್ದು, ಅಜೀರ್ಣ ಆಗದೆ ಥರ ನೋಡ್ಕೊಳ್ತಕ್ಕಂಥದ್ದು ನೀವು ಮಾಡಿದಾಗ ಸಿಸ್ಟಮಿಕ್ ಅಪ್ರೋಚ್ ಇಸ್ ಆಲ್ವೇಸ್ ದಿ ಬೆಸ್ಟ್. ಒಂದು ಆರ್ಥ್ರೈಟಿಸ್, ತಿರ್ಗಾನಿ ಪುರುಷನ ಬಂದಾಗ, ಸರ್ ಹಿಂಗೆ ಕಾಲು ಮೂವ್ಮೆಂಟ್ ಆಗ್ತಾಯಿಲ್ಲ ಸರ್, ಒಂದು ಮಾತ್ರೆ ತೊಗೊಂಬಿಟ್ಟು ನಾಳೆ ಬೆಳಗ್ಗೆ ಫುಟ್ಬಾಲ್ ಆಡಬೇಕು ಅಂತ ಆಸೆ ಬಿದ್ದಾಗ, ನಾಳೆ ಬೆಳಗ್ಗೆ ಏನೋ ನಿಮ್ಮಲ್ಲಿ ಮದುವೆ ಇದೆ, ನೀವು ರನ್ನಿಂಗ್ ರೇಸ್ ಹೋಗಬೇಕು, ಏನೋ ಚಾಂಪಿಯನ್ಶಿಪ್ ಹೋಗಬೇಕು, ಸ್ಟೇಜ್ ಎತ್ತಿ ಇಳಿಬೇಕು ಅಂದಾಗ, ಮಳೆ ಬಂದಾಗ ಛತ್ರಿ ಹಿಡಿಬೇಕು ಅಂದರೆ ಇಟ್ಕೊಳ್ಳಿ. ಆದರೆ ಛತ್ರಿಲಿ ವಾಸ ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ, ಮನೆ ಕಟ್ಕೋಬೇಕು. ಆ ಮನೆ ಕಟ್ಟುವಂಥ ಕೆಲಸ ನಾವು ಆಯುರ್ವೇದವ್ರು ಮಾಡ್ತೀವಿ. ಛತ್ರಿ ಹಿಡಿಯೋದು ತಪ್ಪ? ಖಂಡಿತ ತಪ್ಪಲ್ಲ, ನನಗೂ ಬೇಕು, ಬೇರೆ ಎಲ್ಲರಿಗೂ ಬೇಕು. ಅಂಬ್ರೆಲಾ ಇಸ್ ಡೆಫಿನೆಟ್ಲಿ ಎ ಶಾರ್ಟ್ ಟರ್ಮ್ ಶೆಲ್ಟ್ರು. ಸೊ ಯಾವ ಸಿಸ್ಟಮಲ್ಲಿ ಯಾವ ಟ್ರೀಟ್ಮೆಂಟ್ಗೆ ಎಕ್ಸಲೆನ್ಸ್ ಇದೆ, ಆ ಟ್ರೀಟ್ಮೆಂಟೇ ಅದಕ್ಕೆ ಅವಲಂಬಿತವಾಗ್ತಕ್ಕಂಥ